ದೇವರ ವರ್ಣ ಕಸರ ದರ್ಶನ ಮಾಡುವ ಅವನೇ ದೇವರ ಪಾದ ತೊಳೆದ ನೀನು ಕುಡಿ ಪನ್ನೀರ ಅಂದ್ರೇನು ಗಂಡನ ಸೇವೆ ಮಾಡಿ ನುಡಿ ಓಂಕಾರ ಭಕ್ತಿಗೆ ಒಲಿತಾನೆ ಭವನ ಶಂಕರ ಅಂತ ಹೇಳಿ ನಾವು ಈ ಪದ್ಯದ ಒಂದು ಅನುಸಾರ ಹೇಳಕತ್ತೀರಿ ಪದ್ಯದ್ದು ಹೇಳಕತ್ತೀವಿ. ತಂಗಿಗೆ ಬುದ್ಧಿ ಹೇಳಕತ್ತಾನ ಅಣ್ಣ. ಹೌದು. ಏನಂತ ಹೇಳ್ತಾನು? ಸಣ್ಣಾಗಿದ್ದಾಗ ತಂಗಿ ಪಟ್ಟಿದ್ದಕ್ಕಿನ ಬೆಟ್ಟ ಮಾಡಿ ನಿನ್ನ 18 ವರ್ಷ ಆಗುತ್ತಾನ ನನ್ನ ಹೆಗಲ ಮೇಲೆ ಕುಣಿಸ್ಕೊಂಡು ತಂಗಿ ನಿನ್ನ ಆನೆ ಆರಿಸಿದಂಗೆ ಆರಿಸಿ ನಿನ್ನ ತಂಗಿ ನನ್ನ ಮನೆಯಾಗಿದ್ದ ನಿನಗೆ ಅಗದಿ ಬಾಳೆ ಹಣ್ಣಿನಾಗ ಬೆಳೆಸಿ ನೀನು ಓದಿ ನಿನ್ನ ಮತ್ತವ್ರ ಕೈಯಾಗ ಕೊಡ್ಬೇಕಾಗಿದೆ ತಂಗಿ. ಗಂಡನ ಮನೆಯಾಗ ಹೋದಂದ್ರ ತವ್ರ ಮನೆಯಾಗ ಇದ್ದಾಗ ನನ್ನ ಮನೆ ಹೆಸರು ಹೆಂಗ ತಂದಿದ್ದಿಲ್ಲ ಹಾಗೆ ಮ್ಯಾಲ ಗಂಡನ ಮನೆ ಹೆಸರು ತಗೊಂಡ್ ಬಾ ಅಂತ ಹೇಳ್ತಾನ ನನ್ನ ತಂಗಿಗೆ. ಅವನಿರ್ತಕ್ಕಂಥ ತಂಗಿ ತಿಳುವಳಿಕೆ ಹೇಳಿ ಬುದ್ಧಿ ಹೇಳಿ ತಂಗಿನ ಕಳಿಸ್ತಾನ ಗಂಡ ಮನೆಗೆ. ಅವಾಗ ತಂಗಿ ಗಂಡ ಮನೆಯಾಗಿದ್ದಾಗ ನೀವು ಗಂಡ ಮನೆಗೆ ಹೋಗೋಣ ನೀವು ಹೆಂಗಿರ್ಬೇಕಂದ್ರೆ ಪತಿಯ ದರ್ಶನ ಮಾಡು ಅವನೇ ದೇವರ ಪಾದ ತೊಳೆದು ನೀನು ಕುಡಿ ಪನ್ನೀರ. ಇಲ್ಲೇ ಮೋಸಕ್ಕದ ವ್ಯವಹಾರ. ತಂಗಿಗೆ ಹೇಳ್ಬೇಕು ಎಲ್ಲ ಹೇಳಬಾರು. ನಾವೇನು ತಪ್ಪು ಹೇಳಿದೀವಿ? ಈಗ ಪತಿಯ ದರ್ಶನ ಮಾಡುವ ಅವನೇ ದೇವರ ಪಾದ ತೊಳೆದ ನೀ ಕುಡಿ ಪನ್ನೀರ ಹೇಳಿದೀವಿ. ಇಟ್ಟೆಲ್ಲ ನಮ್ಮ ಅವನ ಬಳಗ ಕೂಡಿದ ಇಟ್ಟೆಲ್ಲ ನಮ್ಮ ಅಪ್ಪನ ಬಳಗ ಕೂಡಿದಿಲ್ಲ. ರಿಕ್ಷಾ ಹೋಗಿ ಅನ್ಕೊತ ಏನ್ ಹೇಳಿದ್ರಿ? ಪತಿಯ ದರ್ಶನ ಮಾಡುವ ಅವನ ದೇವರ ಪಾದ ತೊಳೆದ ನೀನು ಕುಡಿ ಪನ್ನೀರ ಹೇಳಿದೀವಿ. ಅಂದ್ರೆ ಅವನ ಬಳಗಕ್ಕಂದ್ರೆ ತಂಗಿಗೆ ಹೇಳಿದಂಗಾತು ಅವನ ಬಳಗಕ್ಕಿಂತ ಅಪ್ಪನ ಬಳಗದ ಕಾಲ ತೊಳೆದ ನೀರು ಕುಡ್ರಿ ಗಂಡಂದ ಹೇಳ್ತೀವಿ. ಮತ್ ಎಂತವ್ರು ಇದ್ರೆ ಅವ್ರು ಹೆಂಗ್ ಪಾದ ತೊಳೆದ ನೀರು ಕುಡಿಯೋರು? ಇವರು ಸಂಜೆಕ್ ಹೋಗಾಕ ಕರಾರು ಮಾಡಿ ಕಳ್ಸಿರ್ತಾರ ನಮ್ಮ ಮಗಳು ಎಲ್ಲರಿಗೂ ಬರಾಗ. ನೀವ್ ಹೆಂಗ್ ಹೋಗಿರ್ತಿರ್ಲ ನೀವ್ ಹಂಗೆ ಬರೀ ಅಂದಿರ್ತಾರ ಅವ್ರು. ಏನು ನೀವು ಮನಿ ಒಳಗಿಂದ ಹೋಗಾಗ ಮುಂಜಾನೆ ಚಳಕ ಮಾಡಿ ಊಟ ಮಾಡಿ ಹೆಂಗ್ ಹೊರಗೆ ಹೋಗಿರ್ತೀರಿ ನೋಡು, ಬರಾಗ ಹಂಗೆ ಬರೀತಾರ. ಅವರು ವೇಳಕ್ಕ ಹಂಗೆ ಬರುತ್ತೆ ಅವಂದಿರ್ತ ಹಾಕಿತ್ ಮಾಡಿ ಕಳ್ಸಿರ್ತಾರ. ಇವ್ರು ಬರ್ತಾರ ನೋಡ್ಬೇಕು ಬರಾಗ 8 ಆಗಿರ್ತೈತಿ ಅವಾಗ ಬರ್ತಾರ ಇವ್ರ ಮನೆಗೆ. ಹಂಗ ಇವ್ರು ಅಲ್ಲಿ ಬರೋದ್ರಾಗ ಬೆಡ್ಡಾಗಿರಿ ಹೆಂಡಾಗಿಟ್ಟಿರ್ತಾರೋ ಏನೋ ಗುಂತಾಗಿಟ್ಟಿರ್ತಾರೋ ಗೊತ್ತಾಗೋದಿಲ್ಲ. ಮತ್ ಅಂತವ್ರ ಪಾದ ತೊಳೆದು ನೀರು ಕುಡಿದ ಇದು ಮೋಸ ಹಾಕದ ವ್ಯವಹಾರ. ಏನು ನಿನ್ನ ಲೆಕ್ಕದ ಹೆಂಗ್ ವಿಚಾರದ ಪಾದ ತೋ ಅಂತವ್ರು ನೀರು ಕುಡ್ಲಕ್ ಬರೋದಿಲ್ಲ. ಎರ್ಲೆ ಬಸವಣ್ಣ ಏನದ್ರಿಪ್ಪ? ನನ್ನ ಮಾತನೆ ಒಪ್ಕೊಳ್ಳು. ಹೇಮರೆಡ್ಡಿ ಮಲ್ಲಮ್ಮ ಎಂತವಳು ಎಂತವ್ರಿಪ್ಪ? ಗಂಡನ ಸೇವೆಯನ್ನ ಮಾಡಿ ಮುಕ್ತಿ ಪತಾಕಿ ಹೋಗಿ ಮುಟ್ಟಿದಳು. ಮುಕ್ತಿ ಪತಾಕಿ ಹೋಗಿ ಮುಟ್ಟಿ ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಪರಮರೆಡ್ಡಿ ಹುಚ್ಚಿದ್ರು ಕೂಡ ಪತಿ ಪಾದ ಸೇವವನ್ನ ಮಾಡಿ ಮುಕ್ತಿ ಪತಾಕಿ ಹೋಗಿ ಬಂದ್ರು ಹುಚ್ಚಿರ್ತಕ್ಕಂತ ಗಂಡಗ ಜ್ಞಾನೋದಯ ಮಾಡಿದ್ರು. ಹೇಮರೆಡ್ಡಿ ಮಲ್ಲಮ್ಮ ಹಿಂಗ ಮಾಡಿ ಸಾಕ್ಷಾತ್ ಮಲ್ಲಿಕಾರ್ಜುನ ದರಿಗಿಳಿಸಿಕೊಂಡು ರಡ್ಡಿ ಕುಲಕ್ಕೆ ಕಡ್ಡಿಯಟ್ಟು ಬಂಗಾರ ಕೊಡ್ಕೊಂಡು ನನ್ನವ್ವ ಪತಿ ಪಾದ ಸೇವೆ ಮಾಡಿ. ಅತ್ರಿ ಋಷಿ ಸತಿ ಅನಸಾದೇವಿ
ಏನು ಮಾಡಿದಳು? ತನ್ನ ಗಂಡನ ಪಾದ ಪೂಜೆ ಮಾಡಿರ್ತಕ್ಕಂಥ ತೀರ್ಥವನ್ನು ಹೊಡೆದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ 3 ಮಂದಿ ತ್ರಿಮೂರ್ತಿಗಳನ್ನ ಕೂಸು ಮಾರಿ ಆಡಿಸಿದಳು. ಇದು ಪ್ರತಿ ಪಾದ ತೊಳೋದ್ರಿಂದ ಮತ್ ನಿಂದು ವ್ಯವಹಾರ ಹಿಂಗ್ ಹೇಳಾಕತ್ತೀವಿ. ಹಿಂಗತ್ತೀರ ಇರ್ಬೇಕು ನೀವು ಹೆಜ್ಜೆ ಹತ್ತಿರಲಿ ಇರಲ್ಲ ಮತ್ತೆ ಹೆಂಗಾರು ತೊಳ್ತಾ ಇರ್ತೀವಿ ಹೋಗಿ ಹೆಡ್ಡಾಗಿಟ್ಟು ಹೋದ್ರೆ ಹಂಗೆ ನೀವು ತಿರುಗಾಡುವಾಗ ಸ್ವಲ್ಪ ಹೆಜ್ಜೆ ನೋಡಿ ಇಡಬೇಕತ್ತ ಹೇಳ್ತಾರ. ನಮ್ಮ ಮಾತು ಕೇಳ್ತಾರ. ಇವ್ರು ಮುದ್ದಮ್ ಹೆಂಡಾಗಿಟ್ಟು ಹೋದ್ರೆ ಯಾರು ತೊಳಿತಾರ ಕಾಲು ಕಡಿತಾರಂತ. ಇರ್ಲಿ ಅದಕ್ಕೆ ಬಸವಣ್ಣ ಬಹಳ ಮಾತಾಡೋದೇನು ಅವಶ್ಯಕತೆ ಇಲ್ಲ. ಕೆಲವೊಬ್ರು ಹಿರಿಯರ ಹಾಡಕ್ ಕೇಳ್ಬೇಕು ಅನ್ನೋ ಅಪೇಕ್ಷೆ ಅದ. ಆತನ ಮಾತಿನ ಕಡೆ ಬಹಳ ಆಯ್ತು. ಹಿರಿಯರ ಒಂದು ಹೆಣ್ಣು ಮಕ್ಕಳ ಮೇಲೆ 4 ನುಡಿ ಹಾಡ್ತೀರ ನಾವು ತಿಳ್ಕೊಂಡಿವಿ. ಹಂಗೆ ಸಿಟಿ ಬಂದು ಇರ್ಲಿ ಬಸವಣ್ಣ ಕೇಳು. ಹಾ ಭಕ್ತಿಯ ದರ್ಶನ ಮಾಡು ಅವನ ದೇವರ ಪಾದ ತೊಳೆದನ್ನು ಕೂಡಿಕೊಂಡೇರ. ಗಂಡನ ಸೇವೆ ಮಾಡಿ ಹತ್ತಿಗೆ ಒಲಿತಾನೆ ಪೌಲ ಶಂಕರ. ತಾಯಿ ಸತ್ತ ಮೇಲೆ ತಪ್ಪಲು ಹಾಲು ಉಣ್ತವರು ಅರುವ ಹಿಡಿಯಲಿಲ್ಲ ಅಣ್ಣನ ಹೆಂಡರ. ಗಂಡನ ಕಳಬಳ್ಳಿ ಹೆಂಡತಿ ಬಂದವರ, ಗಂಡನ ಕಳಬಳ್ಳಿ ಹೆಂಡತಿ ಬಂದವರ ಕೊಡಲಿರುವ ತಂಬಿಗೆ ನೀರ.
ಮನೆಯಾಗ ಆದಿ ಶೃಂಗಾರ ತಂಗಿ ತವ್ರ ಮನೆ ಬಿಟ್ಟು ಗಂಡನ ಮನೆ ಹೋಗೋ ವೇಳೆದಾಗ ಏನಾಕದ್ರಿಪ್ಪ? ಆ ಓಣ್ಯಾಗ ಹಾಯ್ದು ಹೋಗುವಂತ ಸಮಯದೊಳಗ ಏನಾಕದ? ಆ ತಂಗಿ ಹುಟ್ಟಿದ ಮನೆ ಬಿಟ್ಟು ಪಟ್ಟದ ಮನೆಗೆ ಹೊಂಟಿ ಹೋಗುವಾಗ ಆ ತಂಗಿ ಆಗಿರ್ತಕ್ಕಂತ ತಂಗಿ ಗೆಳತಿಯರ ಕೇಳ್ತಾರ, ಏನಂತ ಕೇಳ್ತಾರಪ್ಪ? ತಂಗಿ ಈ ಹುಟ್ಟಿದ ಮನೆಯನ್ನು ಬಿಟ್ಟು ಯಾಕೆ ಪಟ್ಟದ ಮನೆಗೆ ಹೊಂಟಿದೆ? ಹೌದು, ಅಣ್ಣನ ಮನೆ ಬಿಟ್ಟು ಮಾಮನ ಮನೆಗೆ ಹೊಂಟಿದೆ. ಹಾ, ತಂಗಿ ಗಂಡನ ಹೆಸರು ಕೇಳುವಂಗ ಆಸೆ ಆಗಿದೆ. ಗಂಡನ ಹೆಸರು ಒಡಪ ಕೇಳತ್ ಹೇಳಿ ತನ್ನ ಗೆಳತಿಯರ ವಾಕಿ ಕೇಳಿದಾಗ ಇದ್ರ ಮೊದಲಾದ್ರೂ ಹಿರಿಯರು ಕೇಳತ್ತಿದ್ರು. ಅವಾಗ ಹಿರಿಯರಿಗೆ ಹೇಳ್ತಿದ್ರು ಮುತ್ಯ ಮುತ್ಯನ ಹೆಸರು ಹೇಳೋದ್ನ ಕಾಲಕ್ಕೆ ಸಾಕು ಕುಲು 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 ನಗತಿದ್ರು ಆಯ್ಗಳು. ಅವಾಗ ಅವರು ಸಣ್ಣಾಗಿದ್ದಾಗ ಹೇಳ್ತಿದ್ರು ಆಯ್ಗಳು. ಅವಾಗ ಹೇಳ್ತಿದ್ರು. ಅವಾಗ ಹಿಂದಕಿನ ಹಿರಿಯರು ಹೇಳ್ತಿದ್ರು. ಹೆಂಗ ಹಿಂದಕಿನ ಹಿರಿಯರು ಅವಾಗ ಹೇಳ್ತಿದ್ರು, ಸಣ್ಣಾಗಿದ್ದಾಗ ಹೇಳ್ತಿದ್ರು. ಈ ಸತೆ ಹೋಗಿ ಅಜ್ಜಿಗಳನ್ನ 60-70 ವರ್ಷದ ಅಜ್ಜಿಗಳನ್ನ ಕೇಳಿ ಹೇಳ್ತಾರ. ಏನ್ ಹೇಳ್ತಾರಪ್ಪ? ಏನ್ ಹೇಳ್ತಾರೋ? ಹೆಸರ ಕೇಳು. ಕಂಬಳಿ ಹೊತ್ತರೇನ ಕೋರಿ ಹೊತ್ತರೇನ? ಏನು ಕಂಬಳಿ ಹೊತ್ತರೇನ ಕೋರಿ ಹೊತ್ತರೇನ? ಕಂಬಳಿ ಹೊತ್ತರೇನ ಕೋರಿ ಹೊತ್ತರೇನ? ನಮ್ಮ ರಾಯ ನಮಗೆ ಬಡವೇನ? ನಮ್ಮ ರಾಯ ನಮಗ ಬಡವೇನ? ಚುಕ್ಕಿಯ ಒಳಗ ಚಂದ್ರಾಮ ಅಂದ್ರ ಅರ್ಥನ್ಯಾಗ ಹೆಸರು ಸಹಿತ ಮುಗಿದು ಹೋಗ್ಬೇಕು. ಮುತ್ಯಾನ ಹೆಸರು ಚಂದ್ರಾಮ ಇರಬೇಕು. ಮ್ಯಾಗ ಚುಕ್ಕಿ ಒಳಗ ನೋಡಿದ್ರ ಆಕಾಶದೊಳಗ ಮ್ಯಾಗ ಮುಗುಲ್ ನೋಡಿದ್ರ ಚಂದ್ರಾಮ ಕಾಣ್ಬೇಕು. ಹಂಗಾರ ಒಡಪ ಹಾಕಿ ಹೇಳ್ತಿದ್ರ. ಒಡಪ ಹಾಕಿ ಅರ್ಥದಾಗ ಗಂಡನ ಹೆಸರು ಮುಚ್ಚಿಡ್ತಿದ್ರು ಒಡಪಿನ್ಯಾಗ. ಈಗೂ ಹೇಳ್ತಾರ ಹೆಸರು. ಈಗಿನವ್ರ ಯಾ ತಂಗಿ ಕಲ್ಲಕ್ಕ, ಈಗ ತಂಗಿ ಕಲಕ ನಿನ್ನ ಗಂಡನ ಹೆಸರು ಹೇಳಂದ್ರ ತಡ ಮಾಡಂಗ ಇಲ್ಲ. ಅವ್ರು ಹೇಳ್ತಾರ ಹೆಂಗ ಹೆಂಗ ಹೇಳ್ತಾರು? ಬೆಕ್ಕ ಮತ್ತು ಹುಷಿಯ ಗಂಡನ ಹೆಸರು ಬಸಿ ಹಾತಾರ. ಈಗಿನ ಅವ್ರ ಪದ್ಧತಿ ಹೆಸರು ಹೇಳುದಿಲ್ಲ. ಈಗ ಹುಷಾ ಬಸ್ಯ ಹೆಂಗ ಹೆಸರ ಒಡಪುನ ಹಾಕಿರ್ಬೇಕು, ಗಂಡನ ಹೆಸರು ಬಂದಂಗ ಆಗಿರ್ಬೇಕು. ಈಗ ಹೇಳುದಿಲ್ಲ ಹುಷಾ ಬಸ್ಯ. ಹೆಂಗ ವ್ಯತ್ಯಾಸದ ಇಲ್ಲಿ ನನ್ನ ಆತ್ಮೀಯ ಬಂಧುಗಳೇ, ಲಾಸ್ಟ್ ನೋಡಿ ಹಾಡಿ ಪಾಳೆ ಮುಗಿಸ್ರಂತ ಮಾತನ್ನ ಹೇಳಿ ಬಾಡುತ್ತನ್ನ ಮನೆ ಒಳಗ ಬೆಳದೆ ಬಂಗಾರ, ಶ್ರೀಮಂತರ ಮನೆ ಒಳಗ ಬೆಳದೆ ಶೃಂಗಾರ. ಆರು ಹಿಡಿದ ನೀರು ಹಚ್ಚುವಂಗಾರ, ಹಾಕೋ ಉಂಗುರ. ಪರಿಸ್ಥಿತಿ ಬಹಳ ಕೆಟ್ಟ ಬಸಣ್ಣ. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗದ್ರಪ್ಪ ಬರ್ತಾನ? ಬಹಳ ತಾವದಲ್ಲಿ ಕೇಳಿದ್ವಿ, ಇಲ್ಲಿ ಬರೋಣ ಕೇಳಿದ್ವಿ ನಾವು. ಏನಂತ ಹೇಳಿ? ಬಡತನ ಪರಿಸ್ಥಿತಿ ಒಳಗ ತಾಯಿ ತಂದೆ ದುಡ್ದ ಮಗನಿಗೆ ಸಾಲಿ ಕಲಿಸ್ತಾರಲ್ಲ. ಮಗನಿಗೆ ಸಾಲಿ ಕಲಿಸ್ಯಾರ. ಮಗನಿಗೆ ನೌಕರಿ ಹತ್ಯದ. ಯಾವ ನೌಕರಿ? ಪೊಲೀಸ್ ನೌಕರಿ ಹತ್ಯದ. ಹತ್ತದ್ರಿಪ್ಪ. ಮತ್ ಇವನಿಗೆ ತಕ್ಕಂತೆ ಕನ್ಯಾನು ತೆಗದಾರ. ಅವ್ರಿಗೆ ಹೆಣ್ಣು ಮಗಳಿಗೆ ಅಕ್ಕಿಗೆ ಪೊಲೀಸ್ ನೌಕರಿ ಅದ. ತಮ್ಮ ನಿನಗೆ ಏನು ಬೇಕು ಅಂತ ಕೇಳಿದಾಗ ಅವ್ರು ಕೇಳಿದ, ಹೇ ನನಗ್ ಬುಲೆಟ್ ಗಾಡಿ ಕೊಟ್ಟನೆ ಇಲ್ಲ ದಿನ ಮುಂದ. ಯಾಕ? ಪೊಲೀಸ್ ನೌಕರಿ. ಬುಲೆಟ್ ಗಾಡಿ. ಅವ್ರಂದ್ರ ತಮ್ಮ ನಮ್ಮ ಮಗಳಿಗೆ ನೌಕರಿ ಐತಿ, ನೀ ಯಾರು ಕೊಡ್ತಿ ಅಂದ್ರ ನೀವೇನು ಕೊಡು, ಸೈಕಲ್ ಕೊಡು. ಅವ್ರು ಒಂದು ಮಾತು ಕೇಳಿದ 11 ತೊಲಿ ಬಂಗಾರ ಹಾಕ್ಬೇಕಾಕತ್ತಿತ್ತು ಅಂದ್ರ. ಅದ್ರ ಬುಲೆಟ್ ಅಂದ್ರ 11 ಬುಲೆಟ್ ಬರ್ಬೇಕಾವ.
ಎಲ್ಲ ಸತ್ಯ ಘಟನೆ ಹೋಗು ಇಲ್ಲ ಹಂಗಾದ ಮತ್ತೆ ಅವ್ರಿಗೆ ನೌಕರಿ ಇದ್ದಿದ್ರೆ ಈಗ ಮತ್ತೆ ಯಾರ ಕೈಯನ್ನು ತೆರವು ಕೊಟ್ಟು ಆಗೋದು ಬರ್ತೈತೆ ಹೆಣ್ಣು ಹೇಳಿದ್ರೆ ಹನ್ನೊಂದು ಬಂಗಾರ ಅವರು ಕೇಳವ್ರೆ ಈಗ ಅದಕ್ಕೆ ಜಗತ್ತಿನಾಗ ಯಾಕೆ ಹೆಣ್ಣಿಗೆ ಏನು ಕಣ್ಣಿಟ್ಟು ನೋಡ್ತಿಲ್ಲ ಹೆಣ್ಣು ಅದಕ್ಕೆ ಜಗತ್ತಾಗ ದೊಡ್ಡ ಆಲಿಕತ್ತದ ಅದಕ್ಕೆ ಹೆಣ್ಣು ಜಗದ ಕಣ್ಣು ಹೆಣ್ಣು ಮಾಯಿ ಗಂಡು ನಾಯಿ ಶಾಸ್ತ್ರದವ ಹೆಂಗ ಏನ್ ನೀವು ಬುಲೋಟ್ ಬೇಡ್ತಿಲ್ಲ ಇನ್ ಹೆಂಡ್ರ ಅಪ್ಪಗಳಿಗೆ ಒಂದು ಬುಲೋಟ್ ಕೊಟ್ಟು ಹೆಂಡ್ರನ ಆಗೋದಾಕತ್ತಿ ಬಂದಾವ ಅವ್ರು ಕರ್ಕೊಂಡು ಮಗಳು ಕರ್ಕೊಂಡು ಹೋಗ್ಲಕ್ಕ ಬರ್ಲಕ್ಕ ಬುಲೋಟ್ ಅವ್ರಿಗೆ ಬೇಕಿನ್ನ ಹುಡುಗಿ ಅಪ್ಪನೇರಿಗೆ ನಿನಗೆ ಯಾರು ಕತ್ತಿ ಕೊಡ್ದಾಕತ್ತಿ ಕತ್ತಿ ಇರ್ಲಿ ಕೇಳು ಬಾಳ್ ಮಾತಾಡಿದ್ರೆ ಮತ್ತೆ ಹೇ ಬೇಡ ಎಲ್ಲ ನಮ್ಗೆ ಗೊತ್ತದ ಅವನು ಹೇಳಕ್ಕೆ ಬರೋದು ಬೇಡ ಶಾರ್ಟ್ ಕಟ್ ಅಂಡ್ ಸ್ವೀಟ್ ಹರಿಯೋಳು ಮೇರಿಯುವ ಹರಿಯೋಳು ಭವನ ಜಗತ್ತ ಜಾರಿರ ಅಗ್ರಸಿದ್ದ ನನದಾನು ದೇವರ ಹರಿಯೋಳು ಭವನ ಜಗತ್ತ ಜಾರಿರ ಅಗ್ರಸಿದ್ದ ನನದಾನು ದೇವರ ಕಣ್ಣೀರ